ಕಳೆದ ವರ್ಷ ಮಳೆ ಸರಿಯಾಗಿ ಆಗದೆ ಬೆಳೆ ಕೈ ತಪ್ಪಿತು. ಬೆಳೆಯೆಲ್ಲ ಹಾಳಾಗಿ ಹೋಯಿತು. ಈ ಸಲ ಬೋರ್ವೆಲ್ ಹಾಕಬೇಕು. ನೀರ್ ಬಿದ್ರೆ ಸಾಕಪ್ಪ ದೇವ್ರೆ. ಅಯ್ಯೋ, ನನ್ನ ತಮ್ಮ ಬರುತ್ತಿದ್ದಾನೆ. ಅಣ್ಣ, ಏನೋ ಬೋರ್ವೆಲ್ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ ಅಂತೆ, ಹೌದಾ? ನಿಜನಾ? ಹೌದು ತಮ್ಮ, ನಾಳೆನೇ ಹೊಲಕ್ಕೆ ಬೋರ್ವೆಲ್ ಹಾಕಿಸುತ್ತಿದ್ದೀನಿ. ದೇವರ ದಯೆಯಿಂದ ನೀರು ಬಿದ್ರೆ ಸಾಕು. ನೋಡು ಅಣ್ಣ, ನೀರು ಬೀಳದೇ ಇದ್ರೆ ದುಡ್ಡು ಹಾಳಾಗುತ್ತೆ. ನೋಡೋಣ ತಮ್ಮ, ದೇವರ ಮೇಲೆ ಭಾರ ಹಾಕೋಣ. ಎನ್ನಯ್ಯ ರಂಗಪ್ಪ, ಇವತ್ತು ನಿಮ್ಮಣ್ಣ ಹೊಲಕ್ಕೆ ಬೋರ್ವೆಲ್ ಹಾಕಿಸ್ತಾ ಇದ್ದಾನಂತೆ. ಹೌದು ಗುರುಗಳೇ, ಅದಕ್ಕೆ ನಾನು ನಮ್ಮ ಅಣ್ಣನ ಹೊಲದಲ್ಲಿ ಬೋರ್ವೆಲ್ ನೀರ್ ಬೀಳ್ಲಿ ಅಂತ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀನಿ ಬೇಡಿಕೊಳ್ಳಲು. ನಮ್ಮ ಅಣ್ಣನ ಹೊಲದಲ್ಲಿ ನೀರ್ ಬಿದ್ರೆ ಸಾಕು. ಆಹಾ, ಎಂತ ಒಳ್ಳೆ ತಮ್ಮ ನೀನು. ಅಣ್ಣನ ಸಲುವಾಗಿ ಎಷ್ಟು ಕಷ್ಟಪಡ್ತಿದ್ದೀಯಾ. ತುಂಬಾ ಖುಷಿಯಾಯ್ತು ನಿನ್ನ ನೋಡಿ. ನೋಡಪ್ಪ ದೇವ್ರೆ, ನೀನ್ ಏನಾದ್ರೂ ಮಾಡು, ನಮ್ಮ ಅಣ್ಣನ ಹೊಲಕ್ ಮಾತ್ರ ನೀರ್ ಬೀಳಬಾರ್ದು. ಅಷ್ಟೇ ನನ್ನ ಬೇಡಿಕೆ. ನೀರ್ ಬಿದ್ರೆ ಅವನು ಉದ್ಧಾರ ಆಗ್ಬಿಡ್ತಾನೆ. ಆಮೇಲೆ ನನ್ ಗತಿ. ಮಾನಪ್ಪ, ಏನು ದೇವಸ್ಥಾನಕ್ಕೆ ಬಂದಿದೀಯಾ? ಏನೂ ಇಲ್ಲ ಸ್ವಾಮಿಗಳೇ, ನನ್ನ ತಮ್ಮನ ಮಗನಿಗೆ PUC ರಿಸಲ್ಟ್ ಇದೆ. ಅವನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗ್ಲಿ ಅಂತ ಬೇಡಿಕೊಳ್ಳಲು ಬಂದಿದ್ದೇನೆ. ನೋಡಪ್ಪ ದೇವ್ರೆ, ನನ್ನ ಮಗ ಶಾಲೆ ಕಲೀಲಿಲ್ಲ, ನೌಕರಿನೂ ಇಲ್ಲ ನನ್ನ ಮಗನಿಗೆ. ಹೀಗ ನನ್ನ ತಮ್ಮನ ಮಗನ PUC ರಿಸಲ್ಟ್ ಇದೆ. ಅವನು ಪಾಸ್ ಆಗ್ಬಾರ್ದು, ನೌಕರಿನೂ ತಗೋಬಾರ್ದು. ಇದು ನನ್ನ ಬೇಡಿಕೆ. ನೋಡಿ ಹಿರಿಯರೇ, ಯುವಕರೇ, ಈ ಥರ ಇದ್ರೆ ಯಾವ ಸಮಾಜ ಮುಂದುವರಿಯುತ್ತೆ? ಅಣ್ಣನ ಏಳಿಗೆ ತಮ್ಮನಿಗಿಷ್ಟ ಇಲ್ಲ, ತಮ್ಮನ ಏಳಿಗೆ ಅಣ್ಣನಿಗಿಷ್ಟ ಇಲ್ಲ. ಈ ರೀತಿ ಇದ್ರೆ ಯಾವ ಜಾತಿ ಮತ್ತು ಯಾವ ಧರ್ಮ ಮುಂದುವರಿಯಲು ಸಾಧ್ಯ ಹೇಳಿ? ಈ ರೀತಿ ಹೊಟ್ಟೆಕಿಚ್ಚಿನ ಭಾವನೆ ಇದ್ರೆ ನೀವು ಎಷ್ಟೇ ಸಂಘಟನೆ ಮಾಡಿದರೂ ಸಹ ಜಾತಿ ಧರ್ಮ ಮುಂದುವರಿಯಲು ಸಾಧ್ಯವಿಲ್ಲ. ಎಲ್ಲರೂ ಬದಲಾಗಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.